Okay. So I hope everyone understood addition mode n and multiplication mode n. Okay. ಎಲ್ಲರಿಗೂ ಕ್ಲಿಯರ್ ಆಯ್ತಲ್ಲ? ಓಕೆ, ಸೊ ಎಲ್ಲ ಕ್ಲಿಯರ್ ಆಯ್ತು ಅಂತಂದ್ರೆ ಎಲ್ಲರಿಗೂ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಎವ್ರಿವನ್ ಕ್ಲಿಯರ್ ದಿಸ್ ಒನ್ addition mode n and multiplication mode n? Please reply. ಇವೆರಡು ಕಾನ್ಸೆಪ್ಟ್ ಕ್ಲಿಯರ್ ಆಗ್ಯಾವ? addition mode n and multiplication mode n. ಇದ್ರಾಗ ಇಂಪಾರ್ಟೆಂಟ್ ಇಸ್ ಕಂಪೋಸಿಷನ್ ಟೇಬಲ್ ಕರೆಕ್ಟ್ ಹಾಕ್ಬಿಡ್ರಿ. ಸೊ ಕಂಪೋಸಿಷನ್ ಟೇಬಲ್ ಕರೆಕ್ಟ್ ಹಾಕಿದ್ರಿ ಅಂತಂದ್ರೆ ಮುಂದಿನ ಒಳಗೆ ನೀವು ಆನ್ಸರ್ ಬರೀಬಹುದು, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಮೇನ್ ಥಿಂಗ್ ಇಸ್ ಕಂಪೋಸಿಷನ್ ಟೇಬಲ್. ಓಕೆ, ಸೊ ಇವೆರಡರೊಳಗೆ ಒಂದು ಕೇಳ್ತಾನೆ ಎಕ್ಸಾಮ್ನಾಗ, ಐದರ್ ಅಡಿಷನ್ ಮೋಡ್ ಐದರ್ ಮಲ್ಟಿಪ್ಲಿಕೇಶನ್ ಮೋಡ್, ಎರಡರೊಳಗೆ ಒಂದು ಕೇಳ್ತಾನೆ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ಸೆಮಿ ಗ್ರೂಪ್. ಸೊ ದ ನೆಕ್ಸ್ಟ್ ಟಾಪಿಕ್ ಈಸ್ ಸೆಮಿ ಗ್ರೂಪ್. ಇಷ್ಟೊತ್ತು ಏನ್ ನೋಡಿದ್ರಿ? ಗ್ರೂಪ್ ನೋಡಿದ್ರಿ, ಫುಲ್ ಗ್ರೂಪ್ ಅಂತ ನೋಡಿದ್ರಿ. ಓಕೆ, ನಾಟ್ ಫುಲ್, ಜಸ್ಟ್ ಗ್ರೂಪ್ ಅಂತ ಕರಿತೀವಿ ಅಥವಾ ಅಬೆಲಿಯನ್ ಗ್ರೂಪ್ ಅಂತ ಕರಿತೀವಿ. ಓಕೆ, ಈಗ ಏನ್ ನೋಡಾಕತ್ತೀರಿ? ಸೆಮಿ ಗ್ರೂಪ್ ಅಂತ. ಸೊ ಸೇಮ್ ಡೆಫಿನೇಷನ್, a non-empty set G, okay, a non-empty set G is said to be semi group with under the binary operation. So ಯಾವ್ದಾದ್ರೂ ಒಂದು binary operation ನಾಗ first listen here, later you can write down. ನಾ ಬರೆಸ್ತೀನಿ, ಡೆಫಿನೇಷನ್ ಬರೆಸ್ತೀನಿ. ಸೊ ಸೆಮಿ ಗ್ರೂಪ್ ಅಂತ ಅಂದ್ರೆ ಏನು? ಸೆಟ್ G, ಓಕೆ, ಯಾವ್ದಾದ್ರೂ ಒಂದು ಸೆಟ್ G ಬೈನರಿ ಆಪರೇಷನ್ ಒಳಗೆ ಯಾವುದೇ ಬೈನರಿ ಆಪರೇಷನ್ ಇರ್ಬೋದು, ಪ್ಲಸ್ ಆರ್ ಮಲ್ಟಿಪ್ಲಿಕೇಶನ್. ಯೂಶುವಲಿ ವಿಲ್ ಗೋ ಫಾರ್ ಪ್ಲಸ್ ಅಂಡ್ ಮಲ್ಟಿಪ್ಲಿಕೇಶನ್. ಈ ಗ್ರೂಪ್ಸ್ ಇರೋದೇ ಬರೀ ಪ್ಲಸ್ ಮಲ್ಟಿಪ್ಲಿಕೇಶನ್, ಪ್ಲಸ್ ಮಲ್ಟಿಪ್ಲಿಕೇಶನ್, ಅದನ್ನ ಬಿಟ್ಟು ಮತ್ತೇನು ಇಲ್ಲ. ಮತ್ತೆ ಬರೀ ಗ್ರೂಪ್ಸ್ ನಾಗ ಕ್ಲೋಸರ್ ಲಾ, ಅಸೋಸಿಯೇಟಿವ್ ಲಾ, ಯಾವ್ದು ಕಮ್ಯುಟೇಟಿವ್ ಲಾ, ಇವೇ ಅದಾವ. ಇವೇ 5 ಲಾಸ್, ಇದೇ ಪ್ಲಸ್ ಇದೇ ಮೈನಸ್, ಇದನ್ನ ಬಿಟ್ಟು ಗ್ರೂಪ್ ನ ಮತ್ತೇನು ಇಲ್ಲ. ಇಟ್ಸ್ ಸ್ಮಾಲ್ ಟಾಪಿಕ್, ವಿದಿನ್ ಇನ್ನೊಂದ್ 2-3 ದಿನ ಮುಗಿತದೆ ಇದು ಯೂನಿಟ್. ಸ್ಮಾಲ್ ಯೂನಿಟ್ ಅದ, ಅದ್ರಾಗ ನಿಮಗೆ ನೆನ್ಪಿಟ್ಕೋಬೇಕಾಗಿದೆ ಅಂತಂದ್ರೆ ಕ್ಲೋಸರ್ ಲಾ, ಅಸೋಸಿಯೇಟಿವ್ ಲಾ, ಆಮೇಲೆ ಐಡೆಂಟಿಟಿ ಲಾ, ಇನ್ವರ್ಸ್ ಲಾ ಅಂಡ್ ಕಮ್ಯುಟೇಟಿವ್ ಲಾ, ಇವು 5 ನೆನ್ಪಿಟ್ಕೋಬೇಕು. ಪ್ಲಸ್ ಮೈನಸ್ ಬಂದ್ರೆ ಸಾಕಿದ್ರಾಗ ಆರಾಮ್ಸೆ ಸ್ಕೋರ್ ಮಾಡ್ತೀವಿ. ಓಕೆ, ಸೊ ಈಗ ನೋಡ್ರಿ ಸೆಮಿ ಗ್ರೂಪ್. ಈ ಗ್ರೂಪ್ ಜಿ ಅಂಡರ್ ಎನಿ ಬೈನರಿ ಆಪರೇಷನ್ ಪ್ಲಸ್ ಆರ್ ಮೈನಸ್ ಯಾವಾಗ ಅದು ಸೆಮಿ ಗ್ರೂಪ್ ಆಗ್ತದೆ ಅಂತಂದ್ರೆ ಒನ್ ಇಟ್ ಶುಡ್ ಸ್ಯಾಟಿಸ್ಫೈ ಕ್ಲೋಸರ್ ಲಾ and second one it should satisfy associative law. Okay, closure law ಮತ್ತೆ associative law ಇವೆರಡು satisfy ಆಯ್ತಂದ್ರೆ ಸೆಮಿ ಗ್ರೂಪ್ ಅಂತ ಹೇಳ್ತೀವಿ. ಓಕೆ, ಸೊ ಗ್ರೂಪ್ ಅಂದ್ರೆ 4 satisfy ಆಗ್ಬೇಕು. ಇಲ್ಲಿ 4 ಅರ್ಧ ಯಾವುದು ಕ್ಲೋಸರ್ ಮತ್ತೆ ಅಸೋಸಿಯೇಟಿವ್ ಲಾ, ಇವೆರಡೇ ಲಾ satisfy ಆಯ್ತಂದ್ರೆ ಇದನ್ನ ಏನಂತ ಕರಿತೀವಿ ನಾವು? ಸೆಮಿ ಗ್ರೂಪ್ ಅಂತ ಕರಿತೀವಿ. ಸೊ ಸಿಂಪಲ್ ಡೆಫಿನೇಷನ್, ಎ ಸೆಮಿ ಗ್ರೂಪ್ G, a non-empty set G under binary operation ಎರಡು ಲಾ satisfy ಆಗಬೇಕು, ಕ್ಲೋಸರ್ ಲಾ and associative law ಇವೆರಡು satisfy ಅಂತಂದ್ರೆ it is called as semi group. Cleared everyone? Everyone cleared with the definition of semi group? Please reply. Everyone clear? Okay. Okay, so write on the definition. ಬರೆಸ್ತೀನಿ, ಬರ್ಕೊರಿ. Semi group, a non-empty, write down. Okay, a non-empty set G, a non-empty set G is said to be semi group, is said to be semi group with respect to the binary operation, with respect to the binary operation multiplication if the
following if the following axioms are satisfied. Okay, so ಯಾವುವು ಅಂತಂದ್ರೆ please don't leave the section. I still not took the attendance. Okay, ನಾನು attendance ತಗೊಂಡಿಲ್ಲ ಸೆಕೆಂಡ್ ಅವರಿಂದ leave ಆಗಬೇಡಿ. So one is closure law. For every A comma B belongs to G, A star B belongs to G. B1 associative law. Okay, associative law. For every A comma B comma C belongs to G, A star B star C, A star B star C equal to A star B star C. Clear? Write down this definition. Jaldi barkore. Till that time I will take the attendance. Please don't leave the group. Sudhan Raj and Ashmita, please lower your hands. I am taking your attendance. Sudhan Raj and Ashmita, please lower your hands. Okay, thank you. Okay, completed. Everyone completed? Okay, so we'll solve problems here. Yaring network problem agapita Jyoti. Why Jyoti? What's your problem?
ನೆಟ್ವರ್ಕ್ ಪ್ರಾಬ್ಲಮ್ ಆಗತ್ತೆ. ಸೊ ಪ್ಲೀಸ್ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದವ್ರೆ ಒಂದು ಸ್ವಲ್ಪ ನಿಮ್ದು ಇದು ಚೇಂಜ್ ಮಾಡ್ಕೊರಲ್ಲ ಸಿಮ್. ಓಕೆ, ಸಿಮ್ ಚೇಂಜ್ ಮಾಡ್ಕೋರಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಲಾಸ್ಟ್ ಕ್ಲಾಸ್ ಅಷ್ಟೇ ಇರ್ಬೇಕಂತ ಹೇಳಿ. ಹಾಂ, ಅಲ್ಲಿ 4 hours. okay. So it's your problem, Jyoti. If you are traveling, it's not my problem. You have to sit in a place where you get internet. Okay. So next we'll solve with the problem. Sami group in one problem ಮಾಡೋಣ. It's also important. Definition also important, and the problems what we are solving now, that also important. Okay. So first one, write down. First one, the set n of all natural numbers under multiplication prove that it is a semi group. It is a semi group. Okay. So see here what the question is saying. In question helagatanantandre the set of all natural numbers ತಗೋಕತ್ತಾನ. Okay. So n ಅಂತ ಹೇಳಿ set of all natural numbers ತಗೋಕತ್ತಾನ under multiplication. So set of all natural numbers ಅಂತಂದ್ರೆ ಯಾವ ಬರ್ತಾವ 1 2 3 4 5 6 7 8 so on up to n ತನ ಬರ್ತದೆ. So ಅದನ್ನ ನಾವು semi group ಅಂತ ಹೇಳಿ ಪ್ರೂವ್ ಮಾಡಬೇಕು. So first we will consider, first listen here, I will give you time to write down. Okay, so first listen here. So consider the set n. Okay, so now set n consider ಮಾಡಬೇಕು. ಏನು set n ಏನು ಕೊಟ್ಟಾನ? Set of all natural numbers. Set of all natural numbers. Okay, so set of all natural numbers ಕೊಟ್ಟಾನ, that is n equal to 1, 2, 3, 4 so on up to n. Okay, so ಇದನ್ನ ಕೊಟ್ಟಾನ. ಸೊ ಈಗ ನೀವೇನ್ ಫೈನೈಟ್ ಸೆಟ್ ಅನ್ನ ನಾವು ಮತ್ತೆ ಇನ್ಫೈನೈಟ್ ಸೆಟ್ ತಗೋಕ್ ಬರಂಗಿಲ್ಲ. ಇನ್ಫೈನೈಟ್ ಸೆಟ್ ತಗೊಂಡ್ರಂದ್ರೆ ನಿಮ್ಮ ಗ್ರೂಪ್ ಪ್ರೂವ್ ಮಾಡಕ್ ಬರಂಗಿಲ್ಲ. ಸೊ ರೈಟ್ ಒನ್ ಸೆಂಟೆನ್ಸ್ ಹಿಯರ್. ಸೊ ವಿಲ್ ಟೇಕ್ ಲೆಟ್ ಎನ್ ಬಿ ಫೈನೈಟ್ ಸೆಟ್ ಅಂತ ಹೇಳೋಣ. ಓಕೆ, ಸೊ ಎನ್ ಬಿ ಫೈನೈಟ್ ಸೆಟ್ ಅಂತ ಹೇಳಿದ್ರೆ ಏನಾಗ್ತದಲ್ಲಿ ಎನ್ ಏನದ ನಾವು ಎಲ್ಲಿ ತನ ಒಂದ್ ನಂಬರ್ ತನ ತಗೋದು. ಫಾರ್ ಎಕ್ಸಾಂಪಲ್ 1 to 100 ತಗೋಬಹುದು, 1 to 10,000 ತಗೋಬಹುದು. ಸೊ ಒಂದ್ ನಂಬರ್ಸ್ ತನ ತಗೋತೀವಿ ಅಂತೇಳಿ ಹೇಳ್ಬೋದು. ಸೊ ಒನ್ ಅಪ್ ಟು ಎನ್ ಅಂತಂದ್ರೆ ಎನ್ ನಾವು ಒಂದ್ ಫೈನೈಟ್ ಸೆಟ್ ತಗೋತೀವಿ ಅಂತ ಹೇಳ್ತಾರೆ. ಸೊ ವಿ ಕೆನಾಟ್ ಟೇಕ್ ಯುವರ್ ಇನ್ಫೈನೈಟ್ ಸೆಟ್ ತಗೊಂಡ್ ಬರಂಗಿಲ್ಲ. ಗ್ರೂಪ್ ನ ನಾವು ಡಿಫೈನ್ ಮಾಡ್ಬೇಕು ಅಥವಾ ಗ್ರೂಪ್ ನ ಸಾಲ್ವ್ ಮಾಡ್ಬೇಕಂದ್ರೆ. ಓಕೆ, ಸೊ ಫಸ್ಟ್ ಏನ್ ತಗೊಂಡ್ವಿ, ಎನ್ ಅಂತ ಒಂದು ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ತಗೋ ಅಂತ ಹೇಳ ಕ್ವಶನ್ ನಾಗ. ಸೊ ಎನ್ ಈಕ್ವಲ್ ಟು 1 to so on up to n ತನ ತಗೊಂಡಿವಿ. n ತನ ಎದಕ್ಕಂತಂದ್ರೆ ಲೆಟ್ n ಬಿ ಅ ಫೈನೈಟ್ ಸೆಟ್ ತನ ಅಂತ ಹೇಳಿ ನಾವು ಇಂಡಿಕೇಶನ್ ಮಾಡಕತ್ತೀವಿ. ಓಕೆ, ಸೊ ನೆಕ್ಸ್ಟ್ ಏನ್ ಸಾಲ್ವ್ ಮಾಡ್ತೀವಿ, ಪ್ರೂವ್ ಮಾಡ್ಬೇಕು. ಸೊ ಸೆಮಿ ಗ್ರೂಪ್ ಪ್ರೂವ್ ಮಾಡ್ಬೇಕಂದ್ರೆ ಎರಡೇ ಲಾ ಪ್ರೂವ್ ಮಾಡ್ಬೇಕು. ಯಾವುದು? ಕ್ಲೋಸರ್ ಅಂಡ್ ಅಸೋಸಿಯೇಟಿವ್. ಫಸ್ಟ್ ಕ್ಲೋಸರ್ ಪ್ರೂವ್ ಮಾಡ್ರಿ, ಕ್ಲೋಸರ್ ಲಾ. ಓಕೆ, ಸೊ ಕ್ಲೋಸರ್ ಲಾ ಏನ್ ಹೇಳ್ತದೆ ಅಂತಂದ್ರೆ ಫಾರ್ ಆಲ್ a comma b belongs to n. Okay, so n ತಗೊಂಡಿದೆ, so n ಆಗಬೇಕು. So for all a comma b belongs to n, then a star b belongs to n. So example ತಗೋತೀನಿ ನಾನು, a equal to 2, b equal to 3 ತಗೋತೀನಿ ನಾನು. Okay, so ಇದನ್ನ ಪ್ರೂವ್ ಮಾಡ್ಬೇಕೇನು, a comma b a star b belongs to n ಅಂತ. So that is 2 star 3 equal to 6. 6 belongs to n. Yes. Okay, so n equal to 1 to 10 ತಗೊಂಡ್ರೆ ಅಂತಂದ್ರೆ 2 3 ತಗೊಂಡ್ರೆ ನಂಗೆ 6 ಬರ್ತದೆ. 6 belongs to n. So hence we have proved that, or we can say that, then we can say that n is closure law. N
closure law under multiplication. Clear? So n is closure law under multiplication. So ಏನು ಪ್ರೂವ್ ಮಾಡಿದ್ವಿ ನಾವು ಕ್ಲೋಸರ್ ಲಾ ಪ್ರೂವ್ ಮಾಡಿದ್ವಿ. ಸಿಮಿಲರ್ಲಿ ಏನದ ಇಲ್ಲಿ ನಾವು ಯಾವ ಪ್ರೂವ್ ಮಾಡಬೇಕು ಅಸೋಸಿಯೇಟಿವ್ ಲಾ. ಅಸೋಸಿಯೇಟಿವ್ ಲಾ ಓಕೆ. ಸೊ ಅಸೋಸಿಯೇಟಿವ್ ಲಾ ಏನದ ಅಂತಂದ್ರೆ ನಿಮ್ದು ಏನದ ಅಸೋಸಿಯೇಟಿವ್ ಲಾ ಸೇಮ್ ಹಿಂಗೆ ಬರೀರಿ. ಫಾರ್ all a comma b comma c belongs to n, a star b star c equal to a star b star c belongs to n. ಇದನ್ನ ಪ್ರೂವ್ ಮಾಡ್ಬೇಕು ನಾವು. ಓಕೆ. ಸೊ ಇಲ್ಲಿ ಬರೀತೀನಿ, ನಿಮ್ಗೆ ಭಾಳ ಬೆಳಗಂದ್ರೆ ಕಾಣಿಸಂಗಿಲ್ಲ, ಇಲ್ಲಿ ಬರೀತೀನಿ ನೋಡ್ರಿ. ಕಂಟಿನ್ಯೂಸ್ ಇನ್ಕಮ್ ಮುಗ್ಯಾಕ ಬರ್ತದೆ. ಓಕೆ. ಸೊ ಇಲ್ಲಿ ಏನು ತಗೋತೀನಿ ನಾನು ಎಕ್ಸಾಂಪಲ್ a equal to 1, b equal to 2 and c equal to 3 ತಗೋತೀನಿ ನಾನು. ಓಕೆ. ಬ್ಲರ್ ಆಗತ್ತದ. See here, a equal to 1, b equal to 2 and c equal to 3 ತಗೋತೀನಿ. ಸೊ ಏನದ ಈಗ ನಿಮ್ಗೆ 1 star 2 star 3 equal to 1 star 2 star 3. Okay. 1 into 2 is 2. 2 into 3 is 6. Okay. 3 2s are 6. 6 into 1 is 6. So ಏನಂತ associative law prove ಆತ. So then we can say that n is an associative law under multiplication. Then n is an associative law under multiplication. Under multiplication. Okay. Last one line ಬರೆದು ಬಿಡ್ರಿ. Hence we proved that n is semigroup under multiplication. Clear? Okay. So hence we have proved that n is a semigroup under multiplication. Ata, understood everyone? Everyone understood? Please reply. Simple ada. Semigroup bahut simple ada. Group kita idu easy ಆಗ್ತದೆ ನಿಮಗೆ. Okay, right on. Understand other bariri? Right on fast. Right on fast. Okay, completed. Ma'am, direct ನೋಡಿಲ್ಲ. ಹಾಗೆ 60 ಅದಾರ ನೋಡಿ. ಇವಾಗ 60 ಇದೆ. ಯಾರು ಬಂದು ನೆನಪಿಲ್ಲ, ಬಟ್ ಟೋಟಲ್ 60 ಅಟೆಂಡೆನ್ಸ್ ಕಾಣಿಸ್ತದೆ.
Completed everyone? Please reply. Completed. ಎಲ್ಲಾರು ರಿಪ್ಲೈ ಮಾಡ್ತೀರಾ ಇಲ್ಲ? ಎಲ್ಲಾರು ಕ್ಲಾಸ್ ಕೇಳಾಕತ್ತೀರಿಲ್ಲ? ಮತ್ತೆ ಎಲ್ಲಾರು ರಿಪ್ಲೈ ಮಾಡ್ಬೇಕು. ನಾವ್ ಅದರ್ಸ್ದಾಗ ನೀವು ಮತ್ತೆ ಸೀದಾ ಅದಕ್ಕೆ ಬರೋರು ನೋಡಿ. ಓಕೆ, ರೈಟ್. ಅಮೃತ ಈ ಸೈಡಿಂದ ಮುಗ್ದದಪ್ಪಿ. ರಾಹುಲ್ ನೀವು ಬರ್ಕೊಂಡಿದ್ದ ಚೆಕ್ ಮಾಡ್ತೀನ. ನೀವು ಸುಮ್ಮ ಸರ್ವೇಶ್, ರಾಹುಲ್ ಇವರೆಲ್ಲಾರು ಯಾರ್ಯಾರು ಬಂದಿಲ್ಲ ಇವತ್ತೇ ನಿನ್ನೆ, ನೀವು ಎಲ್ಲಾರು ಬರ್ಕೊಂಡಿದ್ದ ಚೆಕ್ ಮಾಡ್ತೀನಿ. ಬರ್ಕೊಂಡಿಲ್ಲ ಬರ್ಕೊಲಾರ್ದ ಕೈ ಹತ್ಬೇಡ್ರಿ. ಹೇಳ್ತೀನಿ ನಾನು, ನಾ ಭಾಳ ಡೇಂಜರ್ ಅದೀನಿ. ಇವತ್ತ ನಿನ್ನೆ ಬಂದವ್ರ ನೀವು ಬೆಳಯಿಂದ ಬರ್ಕೊಂಡಿರಂಗಿಲ್ಲ. ಓಕೆ, ಈಗಿಂದಾರ ಮುಂದಿಂದಾರ ಬರ್ಕೋಬೇಕು. ಒಂದು ಗ್ರೂಪ್ ಇದ್ರಾಗ ಹಾಕೊಂಡು ಬುಕ್ನಾಗ. ನಾ ಹೆಂಗ್ ಚೆಕ್ ಮಾಡ್ತೀನಿ ಏನ್ ಮಾಡ್ತೀನಿ ಏನು ಹೇಳಂಗಿಲ್ಲ, ಬಟ್ ನಾ ಒಂದಿನ ಚೆಕ್ ಮಾಡ್ತೀನಿ ನಾ. ಓಕೆ, ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಸೆಮಿ ಗ್ರೂಪ್ ಒಳಗೆ ಇನ್ನೊಂದು ಮಾಡೋಣ. ನೆಕ್ಸ್ಟ್ ಕ್ವಶನ್. ಓಕೆ, ಸೆಕೆಂಡ್ ಒನ್. The side z of integer under multiplication prove that it is a semigroup. ಓಕೆ, ಸೊ ಏನ್ ಹೇಳಾಗತ್ತಾನ, ಝೆಡ್ ಅಂದ್ರೆ ಯಾವ ಗ್ರೂಪ್ ಅಂತ ಕರಿತೀರಿ? ನಂಬರ್ ಸಿಸ್ಟಮ್ ಒಳಗೆ ಯಾವ್ದು ಅಂತ ಕರಿತೀರಿ? ಝೆಡ್ ಯಾವ್ದಕ್ಕೆ ಇಂಡಿಕೇಟ್ ಮಾಡ್ತೀರಿ ನಂಬರ್ ಸಿಸ್ಟಮ್ ಒಳಗ? ಎನಿಬಡಿ? The persons who have studied maths in your PUC or in the last year, ಝೆಡ್ ಅಂದ್ರೆ ಯಾವ್ದಕ್ಕೆ ಅಂತೀರಿ ನಂಬರ್ ಸಿಸ್ಟಮ್ ಒಳಗ? Yes, real number is correct. What about others? Shivdev and Saujana are saying that real numbers. ಅದು correct ಆ? Z ಅಂದ್ರೆ real numbers ಅಂತ ಕರಿತೀರಿ? And natural numbers ಯಾವ numbers Z ಅಂದ್ರೆ? Real numbers. Okay, so Z is indicated for real numbers. So ಏನು ಹೇಳಾಗತ್ತಾನ, set of Z ಅದನ್ನ ಇಲ್ಲಿ real numbers integer ತಗೊಂಡು ಹೇಳಾಗತ್ತಾನ. Okay, so real numbers ಒಳಗೆ integer ತಗೊಂಡು ಹೇಳಾಗತ್ತಾನ. ಸೊ ಅಂಡರ್ ಮಲ್ಟಿಪ್ಲಿಕೇಶನ್ ಅದನ್ನ ನಾವು ಸೆಮಿ ಗ್ರೂಪ್ ಅಂತ ಹೇಳಿ ಪ್ರೂವ್ ಮಾಡ್ಬೇಕು. ಓಕೆ, ಸೊ ರಿಸಿಯರ್ ರಿಯಲ್ ನಂಬರ್ಸ್ ಇಂದ ಬರೀ ಇಂಟಿಜರ್ಸ್ ತಗೋಣತಾರ. ಅಂದ್ರೆ ಇಲ್ಲಿ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್, ದಟ್ ಇಸ್ ಪಾಯಿಂಟ್ ನಂಬರ್ಸ್ ಬೇಕಾಗಿಲ್ಲ ನಮಗೆ. ಸೊ ಹೆಂಗ್ ಸೊಲ್ಯೂಷನ್ ಮಾಡ್ತೀರಿ? ಇಲ್ಲಿ z ಈಕ್ವಲ್ ಟು ಏನ್ ತಗೋತೀನಿ ನಾನು? 0 1 2 3 so on up to n ಅಂತ ತಗೋತೀನಿ. ಓಕೆ, okay, so 0 1 2 3, 0 also come under the real numbers. Okay, so 0 1 2 3 so on up to n. So only integers, he is saying only integers. So adu sala ನಾನು ತಗೊಂಡಿನಿ 0 to n ಅಂತ ತಗೋತೀನಿ. Okay, next as usual ಆಗಲೇ ಮಾಡಿದಂಗೆ ನೀವು ಕ್ಲೋಸರ್ ಲಾ ಫೈಂಡ್ ಔಟ್ ಮಾಡಬೇಕು. ಕ್ಲೋಸರ್ ಲಾ ಏನು? ಫಾರ್ ಆಲ್ ಬರ್ಕೊಂಬಿಡಿ ನನ್ನ ಜೊತೆಗೆ, ಸೇಮ್ ಆಗಲೇ ಇದ್ದಂಗೆ ಅದ ಇದು. ಓಕೆ, so for all a comma b belongs to z, then a star b belongs to z. So example, a equal to 1, b equal to 2, a star b equal to 1 star 2 equal to 2 belongs to z. 2 in ಬರುತ್ತೆ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು 2 ಕನ್ಸೆಂಟಿಗೆ. ಓಕೆ, ಸೊ ಏನ್ ತಗೊಂಡಿನಿ ಇಲ್ಲಿ 1 ಮತ್ತೆ 2 ತಗೊಂಡಿನಿ. 1 into 2 ಮಾಡಿದ್ರೆ 2 ಬರ್ತದೆ. ಸೊ ಅದು ಎದುರಾಗದ z ಒಳಗ ಅದ. ಸೊ ಏನ್ ಕ್ಲಿಯರ್ ಮಾಡಿದ್ವಿ ನಾವು? ಕ್ಲೋಸರ್ ಲಾ ಸ್ಯಾಟಿಸ್ಫೈ ಮಾಡಿದ್ವಿ. then we can say that z is closure law under multiplication.
under multiplication. Okay, so next ಏನು ಪ್ರೂವ್ ಮಾಡ್ಬೇಕು ನೀವು ಅಸೋಸಿಯೇಟಿವ್ ಲಾ 1 ಪ್ರೂವ್ ಮಾಡಬೇಕು. ಓಕೆ, ಸೊ B1 ಅಸೋಸಿಯೇಟಿವ್ ಲಾ ಸಿಮಿಲರ್ಲಿ ಅದರಂಗ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ರಲ್ಲ ಹಂಗ. ಸೊ ಅಸೋಸಿಯೇಟಿವ್ ಲಾ, ಸೊ ಅಸೋಸಿಯೇಟಿವ್ ಲಾ ನಾಗ ಏನು ತಗೋತೀರಿ, ಫಾರ್ ಆಲ್ A, B, C belongs to Z, then A star B star C equal to A star B star C. Okay, so in ತಗೋತೀನಿ ನಾನು A equal to 1, B equal to 2 and C equal to 3 ತಗೋತೀನಿ. So 1 into 2 into 3 equal to 1 into 2 into 3. ನೀವು ಯಾವುದು ನಂಬರ್ಸ್ ತಗೋಬಹುದು. ನಾ ಬರೀ 1 2 3 ತಗೋತೀನಿ ಅಂತ ನೀವು 1 2 3 ತಗೋಬೇಕಂತ ಏನಿಲ್ಲ. ಯು ಕ್ಯಾನ್ ಟೇಕ್ ಎನಿ ನಂಬರ್ಸ್. ಓಕೆ, ಸೊ ಯಾವ್ದು ನಂಬರ್ಸ್ ತಗೊಂಡು ನೀವು ಇದನ್ನ ಸ್ಯಾಟಿಸ್ಫೈ ಮಾಡ್ಬೋದು. ಸೊ ಹಾಗೇನು ಏನು ಬರ್ತದಿಲ್ಲ, 6 equal to 6 ಬರ್ತದ. ಸೊ hence we can say that Z is associative law under multiplication. Okay, ನನಗೆ ಜಾಗ ಇಲ್ಲ, ನೀವು ಲಾಸ್ಟ್ ಒಂದು ಲೈನ್ ಬರೆದ್ಬಿಡ್ರಿ ಏನು. hence we have proved that Z is an semi group. ಬರೀತಿರೋ ನಾವೇ ಬರೀಲೋ. hence we proved that Z is an semi group under multiplication. Clear? So everyone clear this problem? Please reply. ಎಲ್ಲರಿಗೂ ತಿಳಿತಲ್ಲ, ಸೇಮ್ ಅದ ಫಸ್ಟ್ ಮಾಡಿದ್ವಲ್ಲ ಹಂಗದ ಇದನ್ನು. ಓಕೆ, ರೈಟ್ ಆನ್ ಫಾಸ್ಟ್, ಟೈಮ್ ಇಸ್ ಅಬೌಟ್ ಟು ಎಂಡ್. ಇಲ್ಲ ಅಂದ್ರೆ ನಾ ಇದ್ರಾಗ ಕಳಿಸ್ತೀನಿ ಬಿಡಿ, ಎಷ್ಟೊತ್ತಾಗ್ತದೆ ಅಷ್ಟೊತ್ತನ ಬರ್ಕೋರಿ, ಇಲ್ಲ ಅಂದ್ರೆ ಗ್ರೂಪ್ನಾಗ ಕಳಿಸ್ತೀನಿ ಅಂತ. ರೈಟ್ ಆನ್ ಫಾಸ್ಟ್. Completed writing? ಮುಗಿತಾ ಬರೆದ? ಟೈಮ್ ಮುಗ್ದಿದ್ರಪ್ಪಿ, 1 minute ಉಳಿದು ಬರೆದಾತ? ಓಕೆ, ಆಗ್ಲಾದವ್ರ ಗ್ರೂಪ್ನಾಗ ಕಳ್ಸಿರ್ತೀನಿ ಅಂತ ಬರೀರಿ. ಆದವ್ರು ಓಕೆ, ವೆರಿ ಗುಡ್. ಸೊ ವಿಲ್ end here. Thank you all. Thank you for attending 2 hours with patiently. Take a break and come back for 11:30 ಅದಲ್ಲ ನೆಕ್ಸ್ಟ್ ಕ್ಲಾಸ್. ಸೊ 11:30 ಬರ್ರಿ ಮತ್ತೆ ನೆಕ್ಸ್ಟ್ ಕ್ಲಾಸಿಗೆ. ಆಮೇಲೆ ಎಲ್ಲಾರು ಇರ್ಬೇಕಾ, ಈಗ ನಾ ಮುಗಿಸಿನಂತ ನೆಕ್ಸ್ಟ್ ಕ್ಲಾಸ್ನಾಗ ಎಷ್ಟು ಮಂದಿ ಇಲ್ಲದಿರೋ ಅಷ್ಟು ಮಂದಿ ಇರ್ಬೇಕು ಲಾಸ್ಟ್ ಕ್ಲಾಸ್ನಾಗ. ಕ್ಲಿಯರ್? ಜಲ್ದಿ ಕ್ಲಾಸ್ ಎಂಡ್ ಮಾಡಿನ ಮತ್ತೆ ನಿಮ್ಗೆ ಟ್ರಕ್ ಸಿಗ್ಲಿ ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ಲಾಸಿಗೆ ಎಲ್ಲಾರು ಇರ್ಬೇಕು. ಓಕೆ, ಥ್ಯಾಂಕ್ ಯು ಆಲ್.